ಕೆಲವು ಸಂದರ್ಭದಲ್ಲಿ ಮುಖ ನೋಡಿದ ತಕ್ಷಣ ಇವರೇ ಅಂತ ಹೇಳ್ಬಿಡ್ಬೋದು. ಕೆಲವು ಸಂದರ್ಭದಲ್ಲಿ ಅವರ ಧ್ವನಿ ಕೇಳಿದ ತಕ್ಷಣ ಇವರ ಅಂತ ಹೇಳಿದ ತಕ್ಷಣ ಫೇಸು ನೆನಪಾಗೋದಿಲ್ಲ. ಅಂತಹ ವ್ಯಕ್ತಿ ಇವತ್ತು ಒಬ್ಬರು ನಮ್ಮ ನಗಲಿದ್ದಾರೆ. ಮೂಲತಃ ಅವರು ಕೇರಳದವರು. 5 ದಶಕಗಳ ಕಾಲ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಸೇರಿ ಹಲವು ಭಾಷೆಗಳಲ್ಲಿ 16,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂಥ ಖ್ಯಾತ ಗಾಯಕ ಪಿ ಜಯಚಂದ್ರನ್ ಇನ್ನಿಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ದ 80 ವರ್ಷದ ಅವರು ತ್ರಿಶೂರಿನ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಕನ್ನಡಿಗರಿಗೆ ಜಯಚಂದ್ರನ್ ಅಂದರೆ ಯಾರು ಅಂತ ಗೊತ್ತಾಗೋದಿಲ್ಲ, ಆದರೆ ಅವರ ಕಂಠ ಮಾತ್ರ ಕನ್ನಡಿಗರಿಗೆ ಸುಪರಿಚಿತ. ಯಾಕೆ ಅಂತಂದರೆ ಅಂಬರೀಷ್ ಅಭಿನಯದ ಒಲವಿನ ಉಡುಗೊರೆ ಸಿನಿಮಾದ ಒಲವಿನ ಉಡುಗೊರೆ ಕೊಡಲೇನು ಅನ್ನುವಂಥ ಹಾಡಿದೆಯಲ್ಲ, ಅದನ್ನು ಹಾಡಿದ್ದು ಇವರೇ. ಅಮೃತಗಳಿಗೆ ಸಿನಿಮಾದ ಹಿಂದೂಸ್ತಾನವು ಎಂದು ಮರೆಯದ ಹಾಡನ್ನು ಹಾಡಿದ್ದು ಇವರೇ. ರಂಗನಾಯಕಿ ಸಿನಿಮಾದ ಮಂದಾರ ಪುಷ್ಪವು ನೀನೇ ಇದೆಯಲ್ಲ, ಅದನ್ನೂ ಇವರೇ ಹಾಡಿದ್ದು. ಭಕ್ತ ಪ್ರಹ್ಲಾದ ಸಿನಿಮಾದ ಕಮಲ ನಯನ ಹಾಡಿದೆಯಲ್ಲ, ಕಮಲವದನ, ಸೊ ಅದೆಲ್ಲವೂ ಕೂಡ ಹಾಡಿದ್ದಿವರೇ. ಇನ್ನೊಂದು ಕಡೆಗೆ ಪ್ರಾಯ ಸಿನಿಮಾದ ಭೂಮಿ ತಾಯಾಣೆನಿ ಇಷ್ಟ ಕಣೆ ಅನ್ನುವಂಥ ಹಾಡಿದೆಯಲ್ಲ, ಅದು ಕೂಡ ಹಾಡಿದ್ದೀವ್ರೆ. ಹೀಗೆ ನೂರಾರು ಜನಪ್ರಿಯ ಹಾಡುಗಳಿಗೆ ಜಯಚಂದ್ರನ್ ಧ್ವನಿಯಾಗಿದ್ದಾರೆ. ಅವರ ನಿಧನಕ್ಕೆ ಈಗ ಚಿತ್ರೋದ್ಯಮ ಕಂಬನಿ ಮೆರೆದಿದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಎಫೆಕ್ಟೋ ಏನೋ ಗೊತ್ತಿಲ್ಲ, ಬಸ್ ಪ್ರಯಾಣ ದರ ಏರಿಕೆ ಆಯಿತು. ಈಗ ಎಣ್ಣೆ ಪ್ರಿಯರಿಗೆ ಶಾಕ್ ಕೊಡೋಕೆ ಸರ್ಕಾರ ಮುಂದಾಗಿದೆ. ಅದೇನು ಅಂದ್ರೆ ಬಜೆಟ್ಗೆ ಮುನ್ನವೇ ಬಿಯರ್ ದರ ಏರಿಕೆ ಮಾಡಲು ಮುಂದಾಗಿದ್ದು, ಜನವರಿ 20ರಿಂದ ಪ್ರತಿ ಬಾಟಲ್ ಬಿಯರ್ಗೆ ಕನಿಷ್ಠ 10 ರೂಪಾಯಿಯಿಂದ 40 ರೂಪಾಯಿವರೆಗೂ ಏರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ 2024-25ನೇ ಸಾಲಿನ ಅಬಕಾರಿ ಇಲಾಖೆಗೆ 38,525 ಕೋಟಿ ರೂಪಾಯಿ ಆದಾಯದ ಗುರಿಯನ್ನು ಕೊಟ್ಟಿತ್ತು. ಆದರೆ ರೀಚ್ ಆಗಿಲ್ವಂತೆ. 15,000 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಕಡಿಮೆಯಾಗಿದೆ. ಹೀಗಾಗಿ ಟಾರ್ಗೆಟ್ ರೀಚ್ಗೆ ಅಬಕಾರಿ ಇಲಾಖೆ ಬಿಯರ್ ದರ ಏರಿಕೆ ಮಾಡೋದಕ್ಕೆ ನಿರ್ಧರಿಸಿದ್ದು ಸರ್ಕಾರದ ನಡೆ ಚರ್ಚೆಗೆ ಗ್ರಾಸವಾಗಿದೆ. ಆರೋಗ್ಯ ಇಲಾಖೆಯಲ್ಲಿ ಮದ್ಯಪಾನ ಹಾನಿಕರ ಅಂತೇಳಿ ಜಾಹೀರಾತನ್ನು ಕೊಡುತ್ತೆ, ಅದಕ್ಕೆ ದುಡ್ಡು ಖರ್ಚು ಮಾಡುತ್ತೆ. ಇಲ್ಲಿ ನೋಡಿದ್ರೆ ಅಬಕಾರಿಯವರು ದುಡ್ಡು ಖರ್ಚು ಮಾಡಿ ನಮಗೆ ಆದಾಯ ಬರ್ತಾ ಇಲ್ಲ ಅಂತ ಬಡ್ಕೊಳ್ತಾರೆ. ಆರೋಗ್ಯ ಇಲಾಖೆಯವರು ಇದನ್ನು ಬ್ಯಾನ್ ಮಾಡೋದು ಮೊದಲು ಬಿಟ್ಟು ನಿಲ್ಲಿಸ್ಬಿಡ್ಬೇಕು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಈ ಜಾಹೀರಾತನ್ನು ಕೊಟ್ಟು ಕಾಸೆ ಕಾಳು ಮಾಡ್ಕೋಬೇಕು. ಸುಮ್ಮನೆ ನೀವು ಅಬಕಾರಿಯಲ್ಲಿ ಟಾರ್ಗೆಟ್ ಕೊಡ್ತೀರಾ, ಅಲ್ಲಿ ಅವರು ಆರೋಗ್ಯ ಇಲಾಖೆಯವರು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಕುಡಿಬೇಡಿ ಅಂತಾರೆ, ಇವರು ಕುಡೀರಿ ಅಂತ ದಾಖಲೆ ಇಡ್ತಾರೆ. ಏನ್ರಪ್ಪ ನಿಮ್ಗೆ ವಿಚಿತ್ರವಾಗಿದೆ. ಒಟ್ಟಿನಲ್ಲಿ ಸರ್ಕಾರ ದುಡ್ಡಿಲ್ಲ, ದುಡ್ಡು ಸಂಗ್ರಹಕ್ಕೆ ಒಳ್ಳೆ ದಾರಿ ಹುಡುಕ್ತಾ ಇದ್ದಾರೆ. ಮಾಡಿ. ಭಾರತ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿನಲ್ಲಿ ನಿಲ್ಲಬೇಕು ಅಂದರೆ ದೇಶದ ಯುವಕರು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಹೇಳಿದ್ದು ಭಾರಿ ಚರ್ಚೆಗೆಲ್ಲ ಗ್ರಾಸ ಆಗಿತ್ತು. ಕಳೆದ 2-3 ತಿಂಗಳಿಂದ ಪರವಿರೋಧದ ಹೇಳಿಕೆಗಳೆಲ್ಲ ಬರ್ತಾ ಇತ್ತು. ಇದೀಗ L&T ಚೇರ್ಮನ್ SN ಸುಬ್ರಹ್ಮಣ್ಯನ್ ಸರದಿ. ಇವರ ಪ್ರಕಾರ ಭಾನುವಾರವೂ ಕೂಡ ವಿರಾಮ ಇಲ್ಲದೆ ಕೆಲಸ ಮಾಡಬೇಕಂತೆ. ವಾರಕ್ಕೆ ಬರೋಬ್ಬರಿ 90 ಗಂಟೆ ಕೆಲಸ ಮಾಡಬೇಕಂತೆ. ಎಷ್ಟು ಹೊತ್ತು ಅಂತ ಹೆಂಡತಿ ಮುಖ ನೋಡ್ತಾ ಇರ್ತೀರಿ ರೀ, ಎಲ್ಲ ಹೆಂಡತಿ ಮುಖ ನೋಡ್ಕೊಂಡು ಇರಕ್ಕಲ್ಲ, ನಮಗೆ ನಾವು ಟೈಮ್ ಕೊಡ್ತೀವಿ. ಒಳ್ಳೆ ಕತೆ ಆಯಿತು. ನಿಮಗೆ ಕಷ್ಟ ಆದರೆ ಬೇಡ ಬಿಡಿ, ಮಾಡಿ. ವಾರಕ್ಕೆ 90 ಗಂಟೆ ಕೆಲಸ ಮಾಡಿ. ಅಗತ್ಯವಿದ್ರೆ ಭಾನುವಾರ ರಜೆ ಪಡೆಯದೆ ಕೆಲಸ ಮಾಡಬೇಕಂತೆ. ಮನೇಲಿ ಕಡಿಮೆ ಸಮಯ, ಆಫೀಸ್ನಲ್ಲಿ ಹೆಚ್ಚು ಸಮಯ ಇರ್ತೀನಿ ಅಂತ ಹೆಂಡತಿಗೆ ಹೇಳ್ಬೇಕಂತೆ. ವರ್ಚುವಲ್ ಸಭೆಯಲ್ಲಿ ಕಂಪನಿ ಸಹೋದ್ಯೋಗಿಗಳಿಗೆ L&T ಚೇರ್ಮನ್ ಸಲಹೆ ಕೊಟ್ಬಿಟ್ಟಿದಾರಂತೆ. ಕೊಡೋಕ್ಕೇನು. ಅಲ್ಲದೆ ಭಾನುವಾರ ನಿಮ್ಮಿಂದ ಕೆಲಸ ಮಾಡಿಸೋಕೆ ಆಗ್ತಿಲ್ಲ, ಈ ವಿಚಾರವಾಗಿ ನನಗೆ ನೋವಿದೆ, ಯಾಕಂದರೆ ನಾನು ಭಾನುವಾರೂ ಕೆಲಸ ಮಾಡ್ತೀನಿ ಅಂತ SN ಸುಬ್ರಹ್ಮಣ್ಯಂ ಹೇಳ್ಕೊಂಡಿದ್ದಾರೆ. ಈ ಸಭೆಯ ವಿಡಿಯೋ ಸೋರಿಕೆ ಆಗಿದ್ದು ಸಖತ್ ವೈರಲ್ ಆಗಿದೆ. ನೆಟ್ಟಿಗರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. If I can make you work on Sundays, I'll be more happier. Because I work on Sundays also. What do you do sitting at home? How long can you stare at your wives? How long can the wife stare at your husband? Come on, get to the office. ಇನ್ನು ಲೋಕಾಯುಕ್ತ ಮತ್ತು ಸರ್ಕಾರಿ ನೌಕರರ ಮಧ್ಯೆ ಸಂಘರ್ಷ ಶುರುವಾಗಿದೆ. ಸರ್ಕಾರಿ ನೌಕರರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗ ಅಥವಾ ಲೋಕಾಯುಕ್ತ ತನಿಖೆ ವೇಳೆ ಆಸ್ತಿ ವಿವರಗಳನ್ನು ಇಲಾಖೆಯ ಮುಖ್ಯಸ್ಥರು ನೀಡ್ತಾ ಇಲ್ಲ. ಹೀಗಾಗಿ ಸಿಎಸ್ಗೆ ಪತ್ರ ಬರೆದಿರುವ ಲೋಕಾಯುಕ್ತ ಸಾರ್ವಜನಿಕರಿಗೆ ಲಭ್ಯ ಆಗುವಂತೆ ಆನ್ಲೈನ್ ಪೋರ್ಟಲ್ನಲ್ಲಿ ಆಸ್ತಿ ವಿವರ ಅಪ್ಲೋಡ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಆದರೆ ಇದಕ್ಕೆ ಬಿಲ್ಕುಲ್ ಒಪ್ಪದ ಸರ್ಕಾರಿ ನೌಕರರು ಲೋಕಾಯುಕ್ತ ನಡೆಯ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಹೀಗೆ ಮಾಡಿದ್ರೆ ಸರ್ಕಾರಿ ನೌಕರರಿಗೆ ತೊಂದರೆ ಆಗುತ್ತೆ. ಕೆಲವರು ಆಸ್ತಿ ವಿವರ ಮುಂದಿಟ್ಕೊಂಡು ಬ್ಲಾಕ್ಮೇಲ್ ಮಾಡ್ತಾರೆ. ಕೇವಲ 1% ಭ್ರಷ್ಟ ಅಧಿಕಾರಿಗಳು ಇರಬಹುದು. ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಶಿಕ್ಷೆ ಕೊಡೋದು ಸರಿಯಲ್ಲ. ಒಂದು ವೇಳೆ ಲೋಕಾಯುಕ್ತ ಒತ್ತಾಯಕ್ಕೆ ಮಣಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ನೌಕರ 6 ಲಕ್ಷ ಜನ ಮೇಲ್ಪಟ್ಟಂತ ಸರ್ಕಾರಿ ನೌಕರದು ಪ್ರತಿಯೊಬ್ಬರದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನೀವು ಪಬ್ಲಿಕ್ ಡೊಮೇನ್ ಅಲ್ಲಿ ಬಹಿರಂಗಪಡಿಸೋದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದು. ಯಾಕಂದ್ರೆ ಅದರಿಂದ ಸಾಕಷ್ಟು ಜನ ಕಿರುಕುಳ ಆಗ್ಬೋದು, ಬ್ಲಾಕ್ ಮೇಲ್ ಆಗ್ಬೋದು. 1% 2% ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾರ್ದು ಅವಶ್ಯಕತೆ ಇದೆ ಅವರಿಗೆ ಅವ್ರದಷ್ಟು ತಗೊಂಡ್ರೆ ಸಾಕಾಗ್ತದೆ. ಲೋಕಾಯುಕ್ತರು ಒತ್ತಡ ಇದೆ, ನಾವು ಬಹಿರಂಗ ಪಡಿಸಿಬಿಡಿ ರಾಜ್ಯ ವ್ಯಾಪ್ತಿಗೆ ನಾವು ಎಲ್ಲರದು ಬಹಿರಂಗಪಡಿಸಿ, ಅದರಲ್ಲಿ ಏನಾಗೋದಿದೆ. 1% ಭ್ರಷ್ಟ ಅಧಿಕಾರಿಗಳಿರ್ಬೋದು, ಅದರಲ್ಲಿ ಏನಿದೆ. ಎಲ್ಲರದು ಆಸ್ತಿಯನ್ನು ಇಟ್ಕೊಂಡ್ರೆ ನಾನು ಕ್ಲೀನ್ ಆಗಿದ್ದೀನಿ ಅಂದ್ರೆ ನನ್ನ ಆಸ್ತಿಯನ್ನ ನೀಡ್ತೀನಿ, ನಾನು ಏನು ಖರ್ಚು ಮಾಡಿದ್ದೀನಿ ಅಂತ. ಅದರಲ್ಲಿ ಏನು ಬ್ಲ್ಯಾಕ್ ಮೇಲ್ ಬಂತು? ಒಳ್ಳೆ ಕಥೆ ಆಯ್ತಲ್ಲ. ಎಷ್ಟಿತ್ತು ಆಸ್ತಿ ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕಾದ್ರೆ, ಈಗ ಎಷ್ಟಾಗಿದೆ ಅನ್ನೋದನ್ನ ಇಟ್ಟುಬಿಡಿ. ಎಲ್ಲರದನ್ನು ಪಾರದರ್ಶಕವಾಗಿರ್ಬೇಕಲ್ವಾ, ತಿನ್ನೋದು ಗೊತ್ತಾಗಬಾರ್ದು ಅಂತನಾ? ಚೆನ್ನಾಗಿದ್ದೀರಿ, ಕೊಡಿ ನೋಡೋಣ ದಾಖಲೆ ಸಮೇತವಾಗಿ. ಇನ್ನು ಇಡಿ ದಾಳಿ ವೇಳೆ ಅಕ್ರಮಗಳು ಬಯಲಾದ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಖಾತಾ ವಿಭಜನೆಗೆ ಸಂಬಂಧಿಸಿದಂತೆ ಬಿಬಿಎಂಪಿ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಯೋಜನಾ ಪ್ರಾಧಿಕಾರದಿಂದ ಅನುಮತಿ ಪಡೆಯದ ಸ್ವತ್ತುಗಳಿಗೆ ಖಾತಾ ಮಾಡಿಕೊಡದಂತೆ ಆದೇಶವನ್ನು ಹೊರಡಿಸಿದೆ. ಇದರ ಪ್ರಕಾರ
ಏಕ ನಿವೇಶನ ಸೇರಿದಂತೆ ಎಲ್ಲ ನಿವೇಶನಗಳಿಗೂ ಕೂಡ ಯೋಜನಾ ಪ್ರಾಧಿಕಾರದಿಂದ ಅನುಮತಿ ಪಡೆಯೋದು ಈಗ ಕಡ್ಡಾಯ ಆಗಿದೆ. ಯೋಜನಾ ಪ್ರಾಧಿಕಾರದಿಂದ ಅನುಮತಿ ಪಡೆಯದ ಸ್ವತ್ತುಗಳನ್ನು ಖಾತಾ ಮಾಡಲು ಅವಕಾಶ ಇಲ್ಲ. ಬಿಡಿಎ ಅಥವಾ ಯೋಜನಾ ಪ್ರಾಧಿಕಾರದಿಂದ ಅನುಮತಿ ಪಡೆಯದ ಸ್ವತ್ತುಗಳಿಗೆ ಬಿಬಿಎಂಪಿ ಖಾತೆ ಕೂಡ ನೀಡೋದಿಲ್ವಂತೆ. ಬಿಬಿಎಂಪಿ ಹೊರಡಿಸಿರುವಂಥ ನಿಯಮ ಉಲ್ಲಂಘನೆ ಆದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲಿದೆ ಅಂತ ಎಚ್ಚರಿಸಿದ್ದಾರೆ. ಇದು ತಕ್ಷಣದಿಂದ ಜಾರಿಗೆ ಬಂದಿದೆ. ಚುನಾವಣೆ ಬಂದರೆ ಸಾಕಿಗೆ ಎಲ್ಲ ಕಡೆನೂ ಉಚಿತ 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 ಅನ್ನೋಂಗೆ ಆಗ್ಬಿಟ್ಟಿದೆ. ಒಂದು ಕಡೆಗೆ ಆದರೆ ಎಲ್ಲರೂ ಕಾಪಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಕಾಪಿ ಕ್ಯಾಟ್ಗಳಾಗ್ಬಿಟ್ಟಿದ್ದಾರೆ. ಇವತ್ತಲ್ಲಿ ಈಗ ಉಚಿತ ಯೋಜನೆಗಳ ಬಗ್ಗೆ ಪ್ರಮುಖ ಅರ್ಥಶಾಸ್ತ್ರಜ್ಞ ದೆಹಲಿ ಚುನಾವಣೆಯಲ್ಲೂ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಅರವಿಂದ ಪನಗರಿ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಚಿತ ಯೋಜನೆಗಳು ಬೇಕಾ, ಉತ್ತಮ ಸೌಲಭ್ಯಗಳು ಬೇಕಾ ಎಂಬುದನ್ನು ಜನರೇ ನಿರ್ಧರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮೂಲ ಸೌಕರ್ಯಗಳಿಗಾಗಿ ನಿಗದಿ ಮಾಡಿದ ಅನುದಾನವನ್ನು ರಾಜ್ಯ ಸರ್ಕಾರಗಳು ಉಚಿತ ಯೋಜನೆಗಳಿಗೆ ಬಳಸಿಕೊಳ್ತಾ ಇವೆ ಅನ್ನುವಂಥ ಆರೋಪಗಳಿಗೆ ಅರವಿಂದ ಪನಗರಿ ಅವರು ಮೇಲಿನಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಿಎಂ ಯಾವುದೇ ಕಾರಣಕ್ಕೂ ಕೂಡ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬಾರದು ಅಂತ ಸಚಿವ ಮುನಿಯಪ್ಪನವರಿಗೆ ನಮ್ಮ ರಾಜ್ಯದಲ್ಲಿ ಸೂಚನೆಯನ್ನು ಕೊಟ್ಟಿರೋದು. ಇನ್ನು ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಸಭೆ ನಡೆಸಿದ ಸಿದ್ದರಾಮಯ್ಯನವರು ಯುವ ನಿಧಿ ಯೋಜನೆಗೆ ಅರ್ಹ ಅಭ್ಯರ್ಥಿಗಳನ್ನು ನೋಂದಾಯಿಸಲು ಕ್ರಮ ವಹಿಸಿ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನರಿಗೆ ನೀವು ಉಚಿತವಾಗಿ ಕೊಡೋದು ಬೇಡ, ನೀವು ನಿರ್ಧಾರ ಮಾಡ್ಕೊಳ್ಳಿ, ಯಾವುದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂದರೆ ನನಗೆ ಏನಿದ್ರೆ ಸಾಕು, ಉಳಿದವ್ರದ್ದು ನಾನು ಯಾಕೆ ಯೋಚನೆ ಮಾಡಲಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗ ಪ್ರಪಂಚದಾದ್ಯಂತನೂ ಇದ್ದಾರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ. ಆ ಕ್ಷಣಕ್ಕೆ ಏನು ನನಗೆ ಸಿಕ್ತಾ ಸಾಕು, ನಾನು ಚೆನ್ನಾಗಿದ್ದೀನಾ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲಿ ಈಗಿರುವಂಥ ಸಮಾಜದಲ್ಲಿದ್ದಾರೆ ಬಹುತೇಕರು. ಒಂದು ಸ್ವಲ್ಪ ಪರ್ಸೆಂಟ್ ಇರ್ಬೋದೇನೋ ಈ ಥರ, ಬಟ್ ಬಹುತೇಕರು ನನಗೆ ಸಿಗಲಿ ಅಂತಾರೆ. ಆ ಥರ ಹೇಳೋರು ಕೂಡ ಸಿಕ್ಕರೆ ಯಾಕೆ ಬಿಡಬೇಕು ಅನ್ನುವಂಥವ್ರು ಇದ್ದಾರೆ. ದೇಶದ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಈ BPL ಕಾರ್ಡ್ ವಿಚಾರದಲ್ಲಿ ಇದೆಯಲ್ಲ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಆರಂಭದಲ್ಲಿ ಇಟ್ಟಂಥ ಹೆಜ್ಜೆ ಚೆನ್ನಾಗಿಯೇ ಇತ್ತು, ಅದನ್ನು ಫಿಲ್ಟರ್ ಮಾಡಬೇಕಾಗಿತ್ತು, ಆದರೆ ಈಗ ನಿಲ್ಲಿಸ್ತಾ ಇದ್ದೀರಾ. ದಟ್ಸ್ ವೆರಿ ವೆರಿ ರಾಂಗ್. ಯಾರ ಮೇಲೆ ಅನುಮಾನ ಇದೆ ಅವರಿಗೆ ನೋಟಿಸನ್ನು ಕೊಡಿ, ಬನ್ನಿ ಪ್ರೂವ್ ಕೊಡಿ, ನಿಮ್ದು ಏನಿದೆ ಪರಿಸ್ಥಿತಿ ಅಂತ ನೋಡಿ ಚೆಕ್ ಮಾಡಿಕೊಂಡು ಆಮೇಲೆ ಕ್ಲಿಯರ್ ಮಾಡಿ. ಒಂದ್ಸಲ ಫಿಲ್ಟರ್ ಮಾಡಿ, ಏನಾಗೋದಿದೆ ಮಾಡಿ ಇದನ್ನು ಒಂದ್ಸಲ. ಇನ್ನು ರಾಹುಲ್ ಗಾಂಧಿ ವಿರುದ್ಧ ಸಂಸದೆ ಕಮ್ ನಟಿ ಕಂಗನಾ ರನೌತ್ ಮತ್ತೊಮ್ಮೆ ಫೈರ್ ಆಗಿದ್ದಾರೆ. ತಮ್ಮ ನಟನೆಯ ಎಮರ್ಜೆನ್ಸಿ ಸಿನಿಮಾ ನೋಡಲು ಬನ್ನಿ ಅಂತ ಆಹ್ವಾನಿಸಲು ಹೋಗಿದ್ದಾಗ ರಾಹುಲ್ ಮರ್ಯಾದೆಯಿಂದ ನಡೆದುಕೊಳ್ಳಿಲ್ಲ ಅಂತ ಕಂಗನಾ ಆರೋಪ ಮಾಡಿದ್ದಾರೆ. ಆದರೆ ಪ್ರಿಯಾಂಕಾ ವಾದ್ರಾ ವರ್ತನೆ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ. ಆಕೆ ನಗ್ನಗ್ತಾ ಮಾತನಾಡಿಸಿದ್ರು. ಆಕೆ ಅವರ ಸಹೋದರನಂತೆ ಅಲ್ಲ, ಪ್ರಿಯಾಂಕಾ ಜೊತೆ ಮಾತನಾಡಿದ್ದನ್ನು ನಾನು ಎಂಜಾಯ್ ಮಾಡಿದ್ದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಟ್ರಂಪ್ ಸಾಮ್ರಾಜ್ಯವಾದ ಭಾರಿ ಚರ್ಚೆ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ರಂಪ್ ಹೇಳಿಕೆಗೆ ಅಮೆರಿಕಾದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಗ್ರೀನ್ಲ್ಯಾಂಡ್ ಸ್ವಾಧೀನದ ಬೆದರಿಕೆ ಹಾಕ್ತಾ ಇರುವ ಟ್ರಂಪ್ರನ್ನ ಯಾರು ಗಂಭೀರವಾಗಿ ಪರಿಗಣಿಸಬಾರದು, ಅಸಲಿಗೆ ಇದು ಆಗುವ ಕೆಲಸವಲ್ಲ ಅಂತ ಖುದ್ದು ಅಮೆರಿಕ ವಿದೇಶಾಂಗ ಮಂತ್ರಿಯೇ ಹೇಳಿದ್ದಾರೆ. ಮೆಕ್ಸಿಕೋ ಕೊಲ್ಲಿಯನ್ನ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಕರೆಯೋದಾಗಿ ಹೇಳಿದ ಟ್ರಂಪ್ಗೆ ಮೆಕ್ಸಿಕೋ ಅಧ್ಯಕ್ಷೆ ಕ್ಲಾಡಿಯಾ ಕೌಂಟರ್ ನೀಡಿದ್ದಾರೆ. ಅಸಲಿಗೆ ಅಮೆರಿಕವನ್ನೇ ಮೆಕ್ಸಿಕನ್ ಅಮೆರಿಕ ಅಂತ ಕರೆದ್ರೆ ಹೇಗಿರುತ್ತೆ ಅಂತ ಅವರು ಪ್ರಶ್ನೆ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ಥರನೇ ಇಲ್ಲೂ ಚೆನ್ನಾಗಿದೆ. ಲಾಸ್ ಏಂಜಲೀಸ್ ಕಾಡ್ಗಿಚ್ಚು ಹಾಲಿವುಡ್ನ ಐಕಾನಿಕ್ ನಿರ್ಮಾಣಗಳನ್ನ ಬೂದಿ ಮಾಡುವಂತಹ ಆತಂಕ ಈಗ ಎದುರಾಗಿದೆ. ಆಸ್ಕರ್ ಪ್ರಶಸ್ತಿ ಪ್ರದಾನ ಮಾಡುವ ಪ್ರಸಿದ್ಧ ಡಾಲ್ಬಿ ಥಿಯೇಟರ್ ಸಹ ಸುಟ್ಟು ಕರಕಲಾಗುವ ಆತಂಕವಿದೆ. ಹೀಗಾಗಿ ಆಸ್ಕರ್ ನಾಮಿನೇಷನ್ ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ. ತುಂಬಾ ಮಂದಿ ಹಾಲಿವುಡ್ ತಾರೆಯರು ಮನೆ ಸಂಪತ್ತನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. 2,000 ಕಟ್ಟಡಗಳ ನಾಶವಾಗಿದೆ. ಬೈಡನ್ ಪುತ್ರನ ಮನೆಯೂ ಕಾಡ್ಗಿಚ್ಚಿಗೆ ಬೆಂದಿದೆ. ಇದು ಸಾಲದು ಅಂತ ಹಾಲಿವುಡ್ ಅಲ್ಲಿ ಹೊಸ ಕಾಡ್ಗಿಚ್ಚು ಹುಟ್ಟುಕೊಂಡಿದ್ದು ಹಾಲಿವುಡ್ ಹಿಲ್ಸ್ ಖಾಲಿ ಮಾಡಿಸಲಾಗ್ತಿದೆ. ಇನ್ನು ಇರಾನ್ನಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ನಡೀತಾ ಇರುವಂತಹ ನೈತಿಕ ಪೊಲೀಸ್ಗಿರಿ ವಿರುದ್ಧ ಮಹಿಳೆಯರು ಸಿಡಿದೇಳುತ್ತಾ ಇದ್ದಾರೆ. ಟೆಹರಾನ್ ಏರ್ಪೋರ್ಟ್ನಲ್ಲಿ ಮಹಿಳೆಯೊಬ್ಬರಿಗೆ ಹಿಜಾಬ್ ಧರಿಸಬೇಕು ಅಂತ ಧಾರ್ಮಿಕ ಮುಖಂಡರೊಬ್ಬ ಒತ್ತಡ ಹೇರಿದ. ಇದರಿಂದ ಸಿಟ್ಟಿಗೆದ್ದ ಆಕೆ ಧಾರ್ಮಿಕ ಮುಖಂಡನ ಮುಂಡಾಸನ್ನ ಕಿತ್ತು ಅದನ್ನೇ ತಲೆ ಮೇಲೆ ಹಿಜಾಬ್ನಂತೆ ಹೊದ್ದುಕೊಂಡು ಘಟನೆ ನಡೆದಿದೆ. ಇದು ಅಷ್ಟೇ ಅಲ್ಲ, ಈಗ ನಿಮ್ಮ ಗೌರವ ಎಲ್ಲೋಯ್ತು ಅಂತ ಜೋರಾಗಿ ಕೂಗಾಡಿದ್ದಾರೆ. ಅಂದಹಾಗೆ ಮುಂಡಾಸನ್ನ ಪವಿತ್ರ ಅಂತ, ಅದು ತಮಗೆ ಗೌರವ ಅಂತ, ಅದನ್ನು ಇತರರು ಮುಟ್ಟಬಾರದು ಅಂತ ಧಾರ್ಮಿಕ ಮುಖಂಡರು ಹೇಳುತ್ತಾರೆ. ಲುಕ್ ಆಟ್ ದ ಡಿಫ್ರೆನ್ಸ್ ನಮ್ಮ ದೇಶದಲ್ಲಿ ಆ ದೇಶದಲ್ಲಿ. ಇರಲಿ, ಆವಾಗಲೂ ಒಂದು BPL ಕಾರ್ಡ್ ಅದು ಹೇಳ್ತಾ ಇದ್ದಲ್ಲಿ ಒಂದೇ ಪಾಯಿಂಟ್ ಹೇಳಿ ಹೋಗ್ಬಿಡ್ತೀನಿ, ಮರ್ತೆ ಅದನ್ನು. ನೀತಿ ಆಯೋಗದಲ್ಲಿ ನಮ್ಮ ದೇಶದಲ್ಲಿ 7% ನಮ್ಮಲ್ಲಿ ಬಡತನ ಇದೆ ಅಂತ ಹೇಳುತ್ತೆ ನೀತಿ ಆಯೋಗ. ಅದರಲ್ಲಿ 70% BPL ಕಾರ್ಡ್ಗಳಿದೆ. ಯಾವುದನ್ನು ನಂಬೋದು? ನೀತಿ ಆಯೋಗ ಹೇಳೋದು 7% ನಮ್ಮಲ್ಲಿ ಬಡತನ ಇದೆ ಅಂತ ಹೇಳಿ. ಇಲ್ಲಿ 70% ನಾವು BPL ಕಾರ್ಡನ್ನು ಕೊಟ್ಟು ಕೂತಿದ್ದೀವಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ?